ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು PSTR ಎಕ್ಸಾಮ್ ಕಾಲ್ಫರ್ ಆಗುತ್ತೆ ಅಂತ ನೀವು ಕಾಯ್ತಾ ಇದ್ದೀರಿ. ಸೊ 100% ಆಗುತ್ತೆ. ಆದರೆ ನೀವು ಆದಮೇಲೆ ಓದೋಣ ಅಂತ ನೀವು ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಕಾಲ್ಫರ್ ಆದಮೇಲೆ ನಿಮಗೆ ಎಕ್ಸಾಮಿಗೆ ಟೈಮ್ ಕೊಡೋದು ತುಂಬ ಶಾರ್ಟ್ ಆಫ್ ಟೈಮ್ ಕೊಡ್ತಾನೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಮಾತ್ರ ನಿಲ್ಸಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಅಂತ ಕಾಲ್ಫರ್ ಆಗುತ್ತೆ. ನಿಮ್ಮ ಪ್ರಿಪ್ರೇಷನ್ಗೆ ಬೂಸ್ಟಪ್ ಮಾಡ್ತಾ ಬನ್ನಿ. ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ PSTR ಮ್ಯಾಥ್ಸ್ ಸಂಬಂಧಪಟ್ಟಂತೆ ಸುಮಾರು 7 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ವಿ. ಅವೆಲ್ಲ ವೀಡಿಯೋಸ್ನ ನೋಡಿ ನೋಟ್ಸ್ ಮಾಡ್ಕೊಂಡು 8th ವಿಡಿಯೋ ನೋಡ್ರಿ. 100% ನೆಕ್ಸ್ಟ್ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ತುಂಬ ಸ್ಕೋರ್ ಮಾಡ್ತೀರಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಇದೇ PSTR ಆಗಿರ್ಬೋದು, HSTR, GPSTR, TET ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸಸ್ಸು ಕೂಡ ಅವೈಲಬಲ್ ಇದ್ದಾವೆ. ಸೊ ಅಲ್ಲಿ ನಿಮಗೆ ಸಿಲೆಬಸ್ ಕೊಟ್ಟಿರೋದು ಏನು ಕೊಟ್ಟಿರ್ತಾನೆ, ಆ ಸಿಲೆಬಸ್ ವೈಸು, ಟಾಪಿಕ್ ವೈಸ್, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಕೂಡ ನಿಮಗೆ ಸಿಗ್ತವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ಈ ಕ್ಲಾಸಲ್ಲಿ ಇನ್ನು ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಯಾವ ರೀತಿ ಸಿಂಪಲ್ ಆಗಿ ಬಿಡಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಏನಿದೆ ಅಂತ ಇಲ್ಲಿ, if the price of an item is increased by 15% and the total sales of that item is reduced by 10%, then what will be the effect on the total earning of a shopkeeper ಅಂತ ಇದೆ. ನೋಡಿ, ಒಂದು ವಸ್ತುವಿನ ಬೆಲೆಯನ್ನು ಫಸ್ಟ್ 15% ಹೆಚ್ಚು ಮಾಡ್ತಿದ್ದಾರೆ. ಒಂದು ವಸ್ತುವಿನ ಬೆಲೆ ಎಷ್ಟಿರುತ್ತಲ್ಲ ಅದಕ್ಕಿಂತ ಆ ವಸ್ತುವಿನ ಬೆಲೆ 15% ಜಾಸ್ತಿ ಆಗುತ್ತೆ. ಆ ವಸ್ತುವಿನ ಬೆಲೆ 15% ಜಾಸ್ತಿ ಆಗಿದ್ದಕ್ಕೆ ಮಾರಾಟ ಏನಾಗುತ್ತೆ, 10% ಕಡಿಮೆ ಆಗುತ್ತೆ. ವಸ್ತುವಿನ ಬೆಲೆ 15% ಹೆಚ್ಚು ಮಾಡಿದ್ದಕ್ಕೆ, ಯಾವುದೋ ಒಂದು ವಸ್ತುವಿನ ಬೆಲೆ 15% ಹೆಚ್ಚು ಮಾಡಿದ್ದಕ್ಕೆ ಮಾರಾಟದ ಒಂದು ಕ್ವಾಂಟಿಟಿ ಏನಿದೆಯಲ್ಲ, ಆ ವಸ್ತುವಿನ ಮಾರಾಟ 10% ಕಡಿಮೆ ಆಗುತ್ತೆ ಅಂತೇಳಿದ್ದಾನೆ. ಹಾಗಾದರೆ ಅಂಗಡಿಯವನ ಒಟ್ಟು ಗಳಿಕೆ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂಗಡಿಯವನಿಗೆ? ಸೊ ಬೆಲೆ ಏರಿಕೆಯಿಂದಾಗಿ ಮಾರಾಟ 10% ಕಡಿಮೆ ಆಗುತ್ತೆ. ವಸ್ತುವಿನ ಬೆಲೆ 15% ಜಾಸ್ತಿ ಆಗಿದ್ದಕ್ಕೆ ಮಾರಾಟ 10% ಕಡಿಮೆ ಆದರೆ ಆ ಎಫೆಕ್ಟ್ ಏನಾಗುತ್ತೆ ಆ ಶಾಪ್ ಕೀಪರ್ಗೆ, ಅಂಗಡಿಯವನಿಗೆ ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು ಸಿಂಪಲ್ಲಾಗಿ ಬಿಡಿಸೋ ವಿಧಾನ ನೋಡ್ರಿ. ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ಒಂದು ಫಾರ್ಮುಲಾ ಹೇಳ್ಕೊಡ್ತೇನೆ, ಒಂದು ಕಂಡೀಷನ್ನು x + y + xy/100 ಅಂತ. ಈ ಒಂದು ಕಂಡೀಷನ್ ನೆನ್ಪಿಟ್ಕೊಂಡ್ರಿ ಅಂದರೆ ಈ ಥರದ ಪ್ರಶ್ನೆಗಳನ್ನು ತುಂಬ ಸುಲಭವಾಗಿ ಬಿಡಿಸ್ಬೋದು. ಸೊ ಸುಲಭವಾಗಿ ಬಿಡಿಸ್ಬೋದು ಅಂದರೆ ಫಸ್ಟ್ ಒಂದು ವಸ್ತುವಿನ ಬೆಲೆಯನ್ನು 15% ಹೆಚ್ಚಾದರೆ ಅಂತ ಕೊಟ್ಟಿರೋದ್ರಿಂದ ಎಕ್ಸ್ ಹತ್ರ 15 ಬರಿಬೇಕು. ಆಮೇಲೆ ಆ ವಸ್ತುವಿನ ಮಾರಾಟ 10% ಕಡಿಮೆ ಆಗುತ್ತೆ ಅಂತಿರೋದ್ರಿಂದ y ಜಾಗದಲ್ಲಿ -10 ಬರಿಬೇಕು. ಮೈನಸ್ ಇರೋದ್ರಿಂದ ಬ್ರಾಕೆಟ್ ಆಗಿ ಬರೀತಾ ಇದೀನಿ. ಕಡಿಮೆ ಅಂದರೆ ಮೈನಸ್ ಬರಿಬೇಕು, ಹೆಚ್ಚು ಅಂದರೆ ಪ್ಲಸ್ ಹಾಕೋಬೇಕು. ಸೊ ನೆಕ್ಸ್ಟ್ ಪ್ಲಸ್ ಬರ್ಕೊಳ್ಳೋಣ. ಎಕ್ಸ್ ಅಂದರೆ 15 ಬರೆಯೋಣ, y ಅಂದರೆ -10 ಇದೆ, -10 ಬರೆಯೋಣ, /100 ಬರೀತೀನಿ. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 15 - 10 ಬರುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 15 × 10 = 150, ಕೆಳಗಡೆ 100 ಬರೆಯೋಣ. ಸೊ ಇಲ್ಲಿ 0 0 ಕ್ಯಾನ್ಸಲ್, 5 2 10, 5 3 15 ಕ್ಯಾನ್ಸಲ್ ಆಗುತ್ತೆ. 15 - 10 ಅಂದರೆ 5 ಬರುತ್ತೆ, 3 /2 ಅಂದರೆ 1/2 ಬರುತ್ತೆ. 5ರಲ್ಲಿ 1/2 ಕಳೆದ್ರೆ 3.5 ಬರುತ್ತಲ್ಲ. ಸೊ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ ಅಂದರೆ 3.5% ಹೆಚ್ಚಾಗುತ್ತೆ ಅಂತ ಅರ್ಥ. ಸೊ ವಸ್ತುವಿನ ಮೇಲೆ 15% ಹೆಚ್ಚಾದರೆ ಮಾರಾಟ 10% ಕಡಿಮೆ ಆಗುತ್ತೆ. ಅವನ ರೆವಿನ್ಯೂಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅರ್ನಿಂಗಲ್ಲಿ ಅಂದರೆ 3.5% ಇನ್ಕ್ರೀಸ್ ಆಗಿರುತ್ತೆ. ಅರ್ನಿಂಗಲ್ಲಿ 3.5% ಇನ್ಕ್ರೀಸ್ ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್. ಕನ್ನಡದಲ್ಲಿ ಅದನ್ನ 3.5% ಹೆಚ್ಚಳ ಅಂತಿದ್ದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗುತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, ಎ ಸಮ್ ಆಫ್ ಮನಿ ಇನ್ವೆಸ್ಟೆಡ್ ಅಟ್ ಸಿಂಪಲ್ ಇಂಟ್ರೆಸ್ಟ್ ಟ್ರಿಪಲ್ ಇಟ್ ಸೆಲ್ಫ್ ಇನ್ 8 years. ಹೌ ಮೆನಿ ಟೈಮ್ಸ್ ವಿಲ್ ಇಟ್ ಬಿಕಮ್ ಇನ್ 20 years ಆಫ್ ಟೈಮ್ ಅಂತ ಇದೆ. ಅಂದರೆ ಸರಳ ಬಡ್ಡಿ ದರದಲ್ಲಿ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್, ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀವಿ, ಮ್ಯೂಚುವಲ್ ಫಂಡಲ್ಲ, ಬ್ಯಾಂಕಲ್ಲಿ FD ಇಟ್ಟಿರ್ಬೋದು ಅಥವಾ ಯಾರ್ಯಾರು ಸಾಲ ಕೊಟ್ಟಿರ್ಬೋದು, ಒಂದಿಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀವಿ. ಆ ಇನ್ವೆಸ್ಟ್ ಮಾಡಿರೋ ಅಮೌಂಟು 8 ವರ್ಷಕ್ಕೆ 3 ಪಟ್ಟು ಹೆಚ್ಚಾಗುತ್ತೆ ಅಂತ. ಸಪೋಸ್ ನಾವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅದು 8 ವರ್ಷ ಆದಮೇಲೆ 3 ಪಟ್ಟು ಅಂದರೆ 3 ಲಕ್ಷ ಆಗಿರುತ್ತೆ. ಹಾಗಾದರೆ ಅದೇ ಅಮೌಂಟು 20 ವರ್ಷಕ್ಕೆ ಎಷ್ಟು ಪಟ್ಟಾಗುತ್ತೆ ಅಂತ. 8 ವರ್ಷಕ್ಕೆ 3 ಪಟ್ಟಾಗುತ್ತೆ, 20 ವರ್ಷಕ್ಕೆ ಎಷ್ಟು ಪಟ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ.
20 ವರ್ಷಕ್ಕೆ ಎಷ್ಟು ಪಟ್ಟು ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು, ಬಡ್ಡಿಯ ದರ ಕಂಡುಹಿಡಿಬೇಕು. ನೋಡಿ 8 ವರ್ಷಕ್ಕೆ 3 ಪಟ್ಟು ಆಗಲಿಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಂದ್ರೆ 100 ಮೇಲ್ಗಡೆ ಬರ್ಕೊಂಡು ಟೈಮ್ ಕೆಳಗಡೆ ಬರಿಬೇಕು. ಸರ್ 100 ಅಂದರೆ 200 ಮೇಲೆ ಬರಿಬೇಕು. ಯಾಕೆ 200 ಬರಿಬೇಕಂದ್ರೆ 3 ಪಟ್ಟು ಅಂತ ಕೊಟ್ಟರೆ 3 1 ಮೈನಸ್ ಮಾಡಿರಿ 2 ಆಗುತ್ತೆ, 200/t ಬರಿಬೇಕು. ಸಿಂಪಲ್ ಮೆಥಡಲ್ಲಿ ಆನ್ಸರ್ ಬೇಕಂದ್ರೆ 3 ಟೈಮ್ಸ್ ಅಂದರೆ 200 ಬರಿಬೇಕು, 4 ಟೈಮ್ಸ್ ಅಂದರೆ 300 ಬರಿಬೇಕು, 5 ಟೈಮ್ಸ್ ಅಂದರೆ 400 ಬರಿಬೇಕು, 6 ಟೈಮ್ಸ್ ಅಂತ ಕೊಟ್ಟರೆ 500 ಬರಿಬೇಕು, 10 ಟೈಮ್ಸ್ ಅಂತ ಕೊಟ್ಟರೆ ಎಷ್ಟು ಬರಿಬೇಕು 900 ಬರಿಬೇಕು, 1 ಕಡಿಮೆ ಮಾಡಿ ಬರಿಬೇಕು. ಸೊ ಹಾಗಾದ್ರೆ 200/t ಅಂತ ಬರಿತೀನಿ. ಇಲ್ಲಿ 200 ಬರೆಯೋಣ. ಟೈಮ್ ಎಷ್ಟು ವರ್ಷಕ್ಕೆ 3 ಪಟ್ಟಾಗುತ್ತೆ? 8 ವರ್ಷ ಅಲ್ಲ, ಟಿ ಜಾಗದಲ್ಲಿ 8 ಬರ್ಕೊಂಡು 8ರಿಂದ 200ನ ಡಿವೈಡ್ ಮಾಡಿರಿ 25 ಬರುತ್ತೆ. ಬಡ್ಡಿ ದರ 25% ಇರುತ್ತೆ. ಸೊ ಹಾಗಾದ್ರೆ ಇದೇ ಬಡ್ಡಿ ದರದ ಪ್ರಕಾರ ಅಮೌಂಟು 20 ವರ್ಷಕ್ಕೆ ಎಷ್ಟು ಪಟ್ಟಾಗುತ್ತೆ ಅಂತ ಕೇಳಿದ್ದಾನೆ. 20 ವರ್ಷಕ್ಕೆ ಎಷ್ಟು ಪಟ್ಟು ಆಗುತ್ತೆ ಅಂತ ಪ್ರಶ್ನೆ ಕೇಳಿದಾನಲ್ಲ, ಇದೇ ಬರ್ಕೊಳ್ರಿ. ಆರ್ = ಎಷ್ಟು ಪಟ್ಟು ಅಂತ ಗೊತ್ತಿಲ್ಲ, ಎಕ್ಸ್ ಬರ್ಕೊಳ್ಳೋಣ, /t ಬರಿತಾನೆ. ಆರ್ ಅಂದರೆ ಅದು ಬಡ್ಡಿ ದರ 25% ಇದೆ. ಟಿ ಈ ಕಡೆ ಬಂದರೆ ಟೈಮ್ ಡ್ಯೂರೇಷನ್ 20 ವರ್ಷ ಹೇಳಿದಾರಲ್ಲ, 20 ಬರಿತಾನೆ = ಎಕ್ಸ್ ಬರೆಯೋಣ. 25 × 20 ಅಂದರೆ 500 ಬರುತ್ತೆ. 500 ಬರುತ್ತೆ ಅಂದರೆ ಅದು 6 ಪಟ್ಟು ಅಂತ ಆದರೆ ಮಾತ್ರ 6 ಟೈಮ್ಸ್ ಆದರೆ ಇಲ್ಲಿ 500 ಬರೀತೀವಿ. ನೋಡಿ 3 ಪಟ್ಟಿಗೆ ನಾವು 200 ಬರೆದ್ವಿ ಅಂದರೆ 6 ಪಟ್ಟಿದ್ರೆ ಮಾತ್ರ ಅದು 500 ಆಗುತ್ತೆ. ಹಾಗಾಗಿ 6 ಪಟ್ಟು ಆಗುತ್ತೆ ಅದು 20 ವರ್ಷಕ್ಕೆ ಅಂತ ಹೇಳ್ತೀವಿ. 20 ವರ್ಷಕ್ಕೆ 6 ಟೈಮ್ಸ್ ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಈ ರೀತಿ ಸಿಂಪಲ್ ಆಗಿ ಬಿಡಿಸ್ತೀವಿ ಅದನ್ನ. ನೆಕ್ಸ್ಟ್ ಕ್ವಶನ್ ಬರೋಣ. At the rate of 5% annual interest on a sum of money ₹1,261 compound interest is received in 3 years. The sum of money invested is ಅಂತಿದೆ ನೋಡ್ರಿ. ಒಂದು ಹಣದ ಮೇಲೆ ವಾರ್ಷಿಕ 5% ದರದಲ್ಲಿ 3 ವರ್ಷಗಳಲ್ಲಿ 1261 ಚಕ್ರ ಬಡ್ಡಿಯನ್ನು ಪಡೆಯಲಾಗುತ್ತದೆ. ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತಿದೆ ನೋಡ್ರಿ. ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ವಿ, ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲ ಅಥವಾ ಬ್ಯಾಂಕಲ್ಲ ಎಲ್ಲ ಇನ್ವೆಸ್ಟ್ ಮಾಡಿದ್ವಿ, ಅದು 5% ವಾರ್ಷಿಕ ಚಕ್ರ ಬಡ್ಡಿ ದರ ಅಂತ ಹೇಳಿದ್ದಾನೆ. ಕಾಂಪೌಂಡ್ ಇಂಟ್ರೆಸ್ಟ್ ರೇಟ್ ಪ್ರಕಾರ ಒಂದಿಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ವಿ, ಬಡ್ಡಿ ದರ 5%. 3 ವರ್ಷ ಆದಮೇಲೆ ಚಕ್ರ ಬಡ್ಡಿ ₹1261 ಬರ್ತಾ ಇದೆ ಕಾಂಪೌಂಡ್ ಇಂಟ್ರೆಸ್ಟ್. ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟಕ್ಕೆ 5% ಪ್ರಕಾರ 3 ವರ್ಷಕ್ಕೆ ಚಕ್ರ ಬಡ್ಡಿ ₹1261 ಬರ್ತಾ ಇದೆ. ಅಂದರೆ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ವಿ ಅಂದರೆ ಅಸಲು ಎಷ್ಟು ಅಂತ ಕಂಡುಹಿಡಿಬೇಕು, ಪ್ರಿನ್ಸಿಪಲ್ ಅಮೌಂಟ್ ಕಂಡುಹಿಡಿಬೇಕು. ಸೊ ನೋಡ್ರಿ, ಇದು ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಪ್ರಶ್ನೆ ಆಗಿರೋದ್ರಿಂದ ಒಂದು ಸಿಂಪಲ್ ಮೆಥಡ್ ಅಂದರೆ 5% ಬಡ್ಡಿ ಅಂತ ಕೊಟ್ಟಿದ್ದಾನಂದ್ರೆ ನಾವು ₹100 ಸಾಲ ತಗೊಂಡಿದ್ವಿ ಅಂದರೆ 5% ಬಡ್ಡಿ ಅಂದರೆ ₹105 ವಾಪಸ್ ಕೊಡಬೇಕು ಅಂತ ನೋಡಿ. ಈ ಥರ ಲೆಕ್ಕನ ಸಿಂಪಲ್ ಬಿಡಿಸ್ಬೇಕಂದ್ರೆ 5% ಅಂತ ಕೊಟ್ಟಿದ್ದಾನೆ ಅಂದರೆ ನಾವು ₹100 ಸಾಲ ತಗೊಂಡಿದ್ವಿ ಅಂದರೆ 5% ಬಡ್ಡಿ ಅಂದರೆ ವಾಪಸ್ ₹105 ಕೊಡಬೇಕು 1 ವರ್ಷಕ್ಕೆ ಅಂತ. ಇವಾಗ ಇವೆರಡು ಯಾವ ಸಂಖ್ಯೆಯಿಂದ ಡಿವೈಡ್ ಆಗ್ತವೆ ಡಿವೈಡ್ ಮಾಡಿರಿ. 5 2 10 0 ಪಕ್ಕ ಬರೆಯೋಣ. ಇದು 5 2 10, 5 1 5 ಕ್ಯಾನ್ಸಲ್ ಆಗಿ ಇದು 25 21 ಇರುತ್ತೆ. ಸೊ ಇಲ್ಲಿ 3 ವರ್ಷ ಅಂತ ಕೊಟ್ಟಿದ್ದಾನೆ ಅಂದರೆ ಇವೆರಡಕ್ಕೂ ಕ್ಯೂಬ್ ಹಾಕ್ಬೇಕು, ಇದಕ್ಕೂ ಕ್ಯೂಬ್ ಇದಕ್ಕೂ ಕ್ಯೂಬ್ ಹಾಕ್ಬೇಕು. 20 ಕ್ಯೂಬ್ ಅಂದರೆ 20ನ 3 ಸಲ ಗುಣಿಸ್ರಿ 8,000 ಆಗುತ್ತೆ. 21 ಕ್ಯೂಬ್ ಅಂದರೆ 21ನ 3 ಸಲ ಗುಣಿಸ್ರಿ 9,261 ಆಗುತ್ತೆ. 21 × 21 × 21 ಮಲ್ಟಿಪ್ಲೈ ಮಾಡಿರಿ 9,261 ಆಗುತ್ತೆ. ಸೊ ಇದರ ಮೀನಿಂಗ್ ಏನು ನೋಡ್ರಿ, ಇದ್ರ ಮೀನಿಂಗ್ ಏನಂದ್ರೆ ₹8,000 ಅಸಲು ಇದ್ದರೆ ಅಸಲು ಚಕ್ರ ಬಡ್ಡಿ ಸೇರಿ ₹9,261 ಆಗುತ್ತೆ ಅಂತ. ಸೊ ಹಾಗಾದ್ರೆ 8,000ಕ್ಕಿಂತ ಇದು ಎಷ್ಟು ಜಾಸ್ತಿ ಇದೆ ಅಂದರೆ ₹1,261 ಜಾಸ್ತಿ ಇದೆ ಅಂತ. ಇದರ ಅರ್ಥ 8,000 ಅಮೌಂಟಿಗೆ 8,000 ಅಸಲಿಗೆ ₹1,261 ಚಕ್ರ ಬಡ್ಡಿ ಬರುತ್ತೆ 3 ವರ್ಷಕ್ಕೆ ಅಂತ. ಸೊ ಇಲ್ಲೂ ಕೂಡ ₹1,261 ಚಕ್ರ ಬಡ್ಡಿ ಇದೆ, ಇಲ್ಲೂ ₹1,261 ಚಕ್ರ ಬಡ್ಡಿ ಕಾಣಿಸ್ತಾ ಇದೆ ಅಂದರೆ ಅಸಲು 8,000 ಇದೆ ಅಂತ ಅರ್ಥ. 8,000 ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಕ್ಲಿಯರ್? ಇಷ್ಟು ಸಿಂಪಲ್ ಆಗಿ ಈ ಲೆಕ್ಕವನ್ನು ಬಿಡಿಸ್ಬೋದು, ಯಾವ ಫಾರ್ಮುಲಾ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ಬರೋಣ. ಎ ಕ್ಯಾನ್ ಡೂ ಎ ವರ್ಕ್ ಇನ್ 25 days, ಬಿ ಕ್ಯಾನ್ ಫಿನಿಶ್ ಇಟ್ ಇನ್ 20 days. ದೇ ವರ್ಕ್ ಟುಗೆದರ್ ಫಾರ್ 5 days. ಇನ್ ಹೌ ಮೆನಿ ಡೇಸ್ ವಿಲ್ ಬಿ ಫಿನಿಶ್ ದ ರಿಮೈನಿಂಗ್ ವರ್ಕ್ ಅಂತ ಇದೆ ನೋಡ್ರಿ. ಎ ಅನ್ನೋ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡೋಕೆ ಹೇಳಿದ್ರೆ ಅವನಿಗೆ 25 days ಬೇಕು. ಅದೇ ಕೆಲಸವನ್ನು ಬಿ ಫಿನಿಶ್ ಮಾಡಲಿಕ್ಕೆ 20 days ಬೇಕು. ಎ ಒಬ್ಬನೇ ಒಂದು ಕೆಲಸ ಮಾಡಿದ್ರೆ 25 ದಿನದಲ್ಲಿ ಮುಗಿಸ್ತಾನೆ. ಅದೇ ಕೆಲಸವನ್ನು ಬಿಗೆ ಹೇಳಿದ್ರೆ ಅವನು 20 ಡೇಸಲ್ಲೇ ಮುಗಿಸ್ತಾನೆ.
ಬಟ್ ಅವರಿಬ್ಬರು ಒಟ್ಟಿಗೆ 5 ದಿನ ಕೆಲಸ ಮಾಡ್ತಾರೆ. ಇಬ್ಬರು ಸೇರ್ಕೊಂಡು ಆ ಕೆಲಸವನ್ನು 5 days ಮಾಡಿದಾದ್ಮೇಲೆ ಉಳಿದ ಕೆಲಸವನ್ನು ಬಿ ಎಷ್ಟು ದಿನಗಳಲ್ಲಿ ಮುಗಿಸ್ತಾನೆ. ಇಬ್ಬರು ಸೇರಿ 5 days ಮಾಡಿದಾದ್ಮೇಲೆ ಎ ಬಿಟ್ಟೋಗ್ತಾನೆ ಅಂತ ಅರ್ಥ. ಉಳಿದಿರೋ ಕೆಲಸವನ್ನು ಬಿ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನಾವೇನು ಮಾಡೋಣ ಅಂದರೆ 25-20ಕ್ಕೆ ಲಾಸ್ ಸಹ ಕಂಡುಹಿಡ್ಕೊಳ್ರಿ. ಲಾಸ್ ಸಹ LCM ಅಂತ ಕರಿತೀವಲ್ಲ. 25-20ಕ್ಕೆ ಲಾಸ್ ಸಹ ಎಷ್ಟು ಬರುತ್ತೆ ಅಂದರೆ 100 ಅನ್ನೋದು ಲಾಸ್ ಸಹ ಬರುತ್ತೆ. 100 ಅನ್ನೋದು ಲಾಸ್ ಸಹ ಆಗಿರುತ್ತೆ. 100 ಅನ್ನೋದು ಲಾಸ್ ಸಹ ಇದೆ ಅಂದರೆ 100 ಯೂನಿಟ್ಸ್ ಕೆಲಸ ಇದೆ ಅಲ್ಲಿ ಅಂತ. 25-20ಕ್ಕೆ ಲಾಸ್ ಸಹ ಕಂಡಿಡ್ರೆ 100 ಬರುತ್ತೆ ಅಂದರೆ ಅಲ್ಲಿ 100 ಯೂನಿಟ್ಸ್ ಕೆಲಸ ಇದೆ ಅಂತ, 100 ಭಾಗದಷ್ಟು ಕೆಲಸ ಇದೆ ಅಂತ. ಈ 100 ಭಾಗದಷ್ಟು ಕೆಲಸವನ್ನು ಎ 25 ದಿನದಲ್ಲಿ ಮಾಡ್ತಾನೆ ಅಂದರೆ 25×4 ಅಲ್ಲ, 25×4 ಅಲ್ಲ, ಎ ಒಂದು ದಿನಕ್ಕೆ 4 ಯೂನಿಟ್ಸ್ ಕೆಲಸ ಮಾಡ್ತಾನೆ, 4 ಯೂನಿಟ್ಸ್ ಪರ್ ಡೇ ಅಂತ. ಅವನು 25 ದಿನಕ್ಕೆ 100 ಯೂನಿಟ್ ಕೆಲಸ ಮಾಡ್ತಾನೆ ಅಂದರೆ ಒಂದು ದಿನಕ್ಕೆ ಅವನು 4 ಯೂನಿಟ್ ಕೆಲಸ ಮಾಡ್ತಾನೆ ಎ ಅಂತ. ಇದೇ 100 ಯೂನಿಟ್ ಕೆಲಸವನ್ನು ಬಿ 20 ದಿನದಲ್ಲಿ ಮಾಡ್ತಾನೆ ಅಂದರೆ 25 ಅಲ್ಲ, ಬಿ ಒಂದು ದಿನಕ್ಕೆ 5 ಯೂನಿಟ್ಸ್ ಕೆಲಸ ಮಾಡ್ತಾನೆ, 5 ಯೂನಿಟ್ಸ್ ಪರ್ ಡೇ ಅಂತ ಬರೀತೀನಿ. ನೋಡಿರಿ, 100 ಯೂನಿಟ್ ಕೆಲಸ ಮಾಡ್ಲಿಕ್ಕೆ ಇವನಿಗೆ 20 ದಿನ ಬೇಕಂದ್ರೆ 25 ಅಲ್ಲ, ಒಂದು ದಿನಕ್ಕೆ ಬಿ 5 ಯೂನಿಟ್ನಷ್ಟು ಕೆಲಸ ಮಾಡ್ತಾನೆ ಅಂತ. ಸೊ ಎ ಒಂದು ದಿನಕ್ಕೆ 4 ಯೂನಿಟ್ ಕೆಲಸ ಮಾಡ್ತಾನೆ, ಬಿ ಒಂದು ದಿನಕ್ಕೆ 5 ಯೂನಿಟ್ನಷ್ಟು ಕೆಲಸ ಮಾಡ್ತಾನೆ. ಹಾಗಾದರೆ ಇಬ್ಬರು ಸೇರ್ಕೊಂಡ್ರೆ ಒಂದು ದಿನಕ್ಕೆ 4 + 5 ಅಂದರೆ 9 ಯೂನಿಟ್ಸ್ ಕೆಲಸ ಮಾಡ್ತಾರೆ ಇಬ್ಬರು ಸೇರಿ. ಎ 4 ಯೂನಿಟ್, ಬಿ 5 ಯೂನಿಟ್, ಇಬ್ಬರು ಒಟ್ಟಾರೆ ಒಂದು ದಿನಕ್ಕೆ 9 ಯೂನಿಟ್ ಕೆಲಸ ಮುಗಿಯುತ್ತೆ. ಹಾಗಾದ್ರೆ ಅವರಿಬ್ಬರು ಸೇರಿ 5 ದಿನ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂದರೆ ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಅಂದರೆ 9 ದಿನಕ್ಕೆ ಎಷ್ಟಾಗುತ್ತೆ? 45 ಯೂನಿಟ್ಸ್ ಕೆಲಸ ಮಾಡಿರ್ತಾರೆ 5 ದಿನಕ್ಕೆ ಅವರಿಬ್ಬರು ಸೇರ್ಕೊಂಡು. ಸೊ ಟೋಟಲ್ ಆ ಕೆಲಸ ಇರೋದು 100 ಯೂನಿಟ್ಸು. ಅದರಲ್ಲಿ 45 ಯೂನಿಟ್ಸ್ ಕೆಲಸವನ್ನು ಅವರಿಬ್ಬರು ಸೇರಿ 5 ಡೇಸಿಗೆ ಮಾಡಿದ್ದಾರೆ ಅಂದರೆ ಉಳಿದಿರೋ ಕೆಲಸ 55 ಯೂನಿಟ್ಸ್ ಇರುತ್ತೆ. ಈ 55 ಯೂನಿಟ್ ಕೆಲಸವನ್ನು ಬಿ ಅಷ್ಟೇ ಮಾಡ್ತಾನೆ. ಬಿ ಅಷ್ಟೇ ಮಾಡಿ ಎಷ್ಟು ದಿನಕ್ಕೆ ಮುಗಿಸ್ತಾನೆ ಉಳಿದಿರೋ 55 ಯೂನಿಟ್ ಕೆಲಸ ಅಂತ ಕೇಳಿದ್ದಾರೆ. ಸೊ ಬಿನ ಸಾಮರ್ಥ್ಯ ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾನೆ ಅಂದಮೇಲೆ 55 ಯೂನಿಟ್ ಕೆಲಸ ಮಾಡಲಿಕ್ಕೆ ಬಿಗೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕು. ಸೊ ಹಾಗಾಗಿ ಬಿ ಒಂದು ದಿನಕ್ಕೆ 5 ಯೂನಿಟ್ ಕೆಲಸ ಮಾಡ್ತಾನಲ್ಲ, 5ರಿಂದ ಇದನ್ನು ಬಾಗಿಸ್ಬೇಕು. 5 ಕ್ಯಾನ್ಸಲ್ ಆಗಿ ಉಳಿದಿರೋ ಕೆಲಸವನ್ನು ಬಿ 11 ದಿನದಲ್ಲಿ ಮುಗಿಸ್ತಾನೆ. 11 ದಿನ 11 ಡೇಸ್ ಅಂತ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ಕ್ವಶನ್ನ ಈ ರೀತಿ ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ 5 men or 7 women can earn ₹1,372 per day, how much would 10 men and 5 women earn per day ಅಂತಿದೆ. ನೋಡ್ರಿ, 5 ಜನ ಪುರುಷರು ಒಂದು ದಿನಕ್ಕೆ ₹1,372 ಗಳಿಸ್ತಾರೆ ಅಂತ. ಅಥವಾ ಅಂದರೆ ಇವ್ರು ಸಪ್ರೇಟ್ 7 ಜನ ಮಹಿಳೆಯರು ಮಾಡಿದರೂ ಕೂಡ ₹1,372 ಸಿಗುತ್ತೆ. ಹಾಗಾದರೆ 10 ಜನ ಪುರುಷರು ಮತ್ತು 5 ಜನ ಮಹಿಳೆಯರು ಸೇರಿ ಒಂದು ದಿನಕ್ಕೆ ಎಷ್ಟು ಅಮೌಂಟನ್ನು ಗಳಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಥವಾ ಅಂತಿದ್ರೆ ಇವರೇ ಸಪ್ರೇಟ್. ನೋಡ್ರಿ, ಒಬ್ಬ ಪುರುಷ ಒಂದು ದಿನಕ್ಕೆ ಎಷ್ಟು ಅಮೌಂಟ್ ಗಳಿಸ್ತಾನೆ ಅಂತ ಕಂಡುಹಿಡಿಬೇಕಂದ್ರೆ ಟೋಟಲಿ 5 ಜನ ಪುರುಷರು ₹1,372 ಗಳಿಸ್ತಾರೆ ಅಂದರೆ 5ರಿಂದ ಬಾಗಿಸ್ರಿ 1,372. ಸೊ 5 2 10, 5 7 35, 2 ಉಳಿಯಿತು, 5 4 20, 5 4 20 ಅಂದರೆ ಒಬ್ಬ ಪುರುಷ ಒಂದು ದಿನಕ್ಕೆ ₹274.40 ಗಳಿಸ್ತಾನೆ ಅಂತ. ಸೊ ಅದೇ ರೀತಿ 7 ಜನ ಮಹಿಳೆಯರಿಗೆ ₹1,372 ಸಿಗ್ತಾ ಇದೆ ಅಂದರೆ ಒಬ್ಬ ಮಹಿಳೆಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅದರಲ್ಲಿ ನೋಡೋಣ. 1,372 ಇವಾಗ 7ರಿಂದ ಬಾಕ್ಸೋಣ. 7 ಜನ ಮಹಿಳೆಯರಿಗೆ ₹1,372 ಸಿಗ್ತಾ ಇದೆ ಅಂದರೆ ಒಬ್ಬ ಮಹಿಳೆಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಕಂಡುಹಿಡಿಯೋಣ. ಸೊ ಇವಾಗ 7 1 7, ಇನ್ನು 6 ಉಳಿಯುತ್ತೆ 67 ಆಗುತ್ತೆ, 7 9 63, 4 ಉಳಿಯುತ್ತೆ, 7 6 42, ಒಬ್ಬ ಮಹಿಳೆಗೆ ₹196 ಸಿಗುತ್ತೆ ಇದರಲ್ಲಿ ಅಂತ. ಸೊ ಹಾಗಾದ್ರೆ ಒಬ್ಬ ಪುರುಷನಿಗೆ ₹274.40, ಒಬ್ಬ ಮಹಿಳೆಗೆ ₹196 ಸಿಗ್ತಾ ಇದೆ ಅಂದರೆ ಇಲ್ಲಿ 10 ಜನ ಪುರುಷರಿಗೆ ಎಷ್ಟು ಸಿಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ 10ರಿಂದ ಗುಣಾಕಾರ ಮಾಡಿರಿ ₹2,744 ಸಿಗುತ್ತೆ. ಒಬ್ಬ ಮಹಿಳೆಗೆ ₹196 ಆದರೆ 5 ಜನ ಮಹಿಳೆಗೆ ಎಷ್ಟು ಸಿಗುತ್ತೆ ಅಂತ ಕಂಡುಹಿಡಿಯೋದಾದ್ರೆ 5ರಿಂದ ಗುಣಾಕಾರ ಮಾಡಿರಿ. 19 95, 6 30 ಅಂದರೆ ₹980 ಸಿಗುತ್ತೆ. ಸೊ ಇವೆರಡು ಕೂಡ ಎಷ್ಟು ಬರುತ್ತೆ ಅಂದರೆ 4 8 4 12 2 ದಶಕ 1, 10 7 17 ದಶಕ 1, ₹3,724 ಸಿಗುತ್ತೆ. ₹3,724 ಆಪ್ಷನ್ ಏನಲ್ಲಿದೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅಲ್ಲಿ 10 ಜನ ಪುರುಷರು 5 ಜನ ಮಹಿಳೆಯರು ಸೇರಿ ಇಷ್ಟು ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ABCD is a square, PQRS are the midpoints of AB, BC, CD and DA respectively. If the perimeter of square ABCD is 16√2 cm, then the perimeter of the square PQRS is ಅಂತಿದೆ.
ನೋಡ್ರಿ ABCD ಒಂದು ಚೌಕ ಅಂತ ಹೇಳಿದ್ದಾರೆ. ನಾನಿಲ್ಲಿ A, ಇದು B, ಇದು C, ಇದು D ಅನ್ನೋದು ABCD ಅನ್ನೋದು ಒಂದು ಚೌಕ. ಅದರಲ್ಲಿ PQRSಗಳು ಕ್ರಮವಾಗಿ ಎಬಿನ ಮಧ್ಯಬಿಂದು P ಅಂತ, ಆಮೇಲೆ BCಯ ಮಧ್ಯಬಿಂದು Q ಅಂತ, ಆಮೇಲೆ CDಯ ಮಧ್ಯಬಿಂದು R ಅಂತ, CDಯ ಮಧ್ಯಬಿಂದು R, ಆಮೇಲೆ DAಗಳ ಮಧ್ಯಬಿಂದು S, DAನ ಮಧ್ಯಬಿಂದು S ಇದೆ. ಅವು ಮಧ್ಯಬಿಂದುಗಳಾಗಿದ್ದಾವಲ್ಲ. ಇವಾಗ ಏನು ಮಾಡಿದ್ದೀವಿ ಅಂದ್ರೆ ಮಧ್ಯಬಿಂದು ಅಂದರೆ ನೋಡ್ರಿ ಇದರ ಸುತ್ತಳತೆ ಕೊಟ್ಟಿದ್ದಾರೆ. ABCD ಚೌಕದ ಸುತ್ತಳತೆ 16√2 ಇದೆ ಅಂದ್ರೆ 16√2 ಇದೆ ಅಂದ್ರೆ ಚೌಕದ 4 ಬಾಹುಗಳಿರ್ತವೆ. 4 ಬಾಹುಗಳ ಅಳತೆಗಳು ಸಮವಾಗಿದ್ದರೆ ಅದನ್ನ ಚೌಕ ಅಂತ ಕರೆಯೋದ್ರಿಂದ ಪರಿಧಿಗೆ ಇನ್ನೊಂದು ಹೆಸರು ಸುತ್ತಳತೆ, ಇಂಗ್ಲೀಷಲ್ಲಿ ಪೆರಿಮೀಟರ್ ಅಂತ ಕರಿತೀವಿ. ಆ ಸುತ್ತಳತೆಯನ್ನು 4ರಿಂದ ಭಾಗಿಸ್ರಿ, ಯಾಕಂದ್ರೆ 4 ಸಮನಾದ ಬಾಹುಗಳನ್ನು ಚೌಕ ಹೊಂದಿರುತ್ತೆ. 4ರಿಂದ ಭಾಗಿಸಿದ್ರೆ ಇಲ್ಲಿ ಎಷ್ಟು ಬರುತ್ತೆ? 4 4 16 ಅಲ್ಲ, 4√2 ಸೆಂಟಿಮೀಟರ್. ನೋಡ್ರಿ ಎನಿಂದ ಬಿಗೆ 4√2 ಇರುತ್ತೆ ಅಂತ, ಬಿನಿಂದ ಸಿಗೂ 4√2 ಇರುತ್ತೆ ಅಂತ, ಸಿನಿಂದ ಡಿಗೂ 4√2 ಇರುತ್ತೆ ಅಂತ, ಡಿನಿಂದ ಎಗೂ 4√2 ಇರುತ್ತೆ. ಸೊ ಇವಾಗ ಇದು ಮಧ್ಯಬಿಂದು ಆಗಿರೋದ್ರಿಂದ ಅದು ಮಧ್ಯಬಿಂದು ಆಗಿರೋದ್ರಿಂದ ಈ 4√2ಗೆ ಅರ್ಧ ಅಂದರೆ ಇದು 2√2 ಬರುತ್ತೆ. ಸೊ ಇದು 2√2 ಆಗುತ್ತೆ. ಈ ಭಾಗದ 2√2 ಆಗುತ್ತೆ, ಇದು 2√2 ಆಗುತ್ತೆ, ಇದು 2√2 ಆಗುತ್ತೆ, ಇದು 2√2 ಆಗುತ್ತೆ. ಸೊ ಈ ಮಧ್ಯಬಿಂದುಗಳನ್ನು ಸೇರಿಸೋಣ ನಾವು. ಮಧ್ಯಬಿಂದುಗಳನ್ನು ಸೇರಿಸಿದಾಗ Pನಿಂದ Qನಿಂದ Rನಿಂದ Sನಿಂದ P ಸೇರಿಸಿದ್ರೆ PQRS ಅನ್ನೋದು ಕೂಡ ಚೌಕ ಆಗುತ್ತೆ. ಸೊ ಈ PQRS ಚೌಕದ ಪರಿಧಿ ಅಂದರೆ ಸುತ್ತಳತೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದಾನೆ. PQRS ಚೌಕದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದಾನೆ. ಸೊ PQRS ಚೌಕದ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಸೊ ನೋಡ್ರಿ ಇದು PBQ ಏನು ಕಾಣಿಸ್ತಾ ಇದೆಯಲ್ಲ, PBQ ಒಂದು ಲಂಬ ಕೋನ ತ್ರಿಭುಜ ಆಗುತ್ತೆ. ಸೊ ಈ ಲಂಬ ಕೋನ ತ್ರಿಭುಜದಲ್ಲಿ ಇದು 2√2 ಇದೆ, ಇದು 2√2 ಇದೆ ಅಂದರೆ ಈ ವಿಕರ್ಣ ಆಗುತ್ತೆ, ಇದು ಹೈಪೋಟೆನ್ಯೂಸ್ ಸೈಡ್ ಆಗುತ್ತೆ, ಇದು ಲಂಬ ಕೋನ ಆಗುತ್ತೆ. PBQ ಅನ್ನೋದು ಲಂಬ ಕೋನ ತ್ರಿಭುಜ ಆಗುತ್ತೆ. ಸೊ ಇವೆರಡು ಬಾಹುಗಳ ಅಳತೆ ಗೊತ್ತಿದೆ, ಇದು ವಿಕರ್ಣದ ಅಳತೆ. PQನ ಒಂದು ಬಾಹುನ ಅಳತೆ ಗೊತ್ತಾದ್ರೆ ಸಾಕು, ಅವರ ಸುತ್ತಳತೆ ಕಂಡುಹಿಡಿಬೋದು. ಸೊ ಪೈಥಾಗೋರಸ್ ಥಿಯರಮ್ ಪ್ರಕಾರ ಇವೆರಡಕ್ಕೂ ಸ್ಕ್ವೇರ್ ಹಾಕಿ ಕೂಡ 2√2 ಹೋಲ್ ಸ್ಕ್ವೇರ್ ಪ್ಲಸ್ 2√2 ಹೋಲ್ ಸ್ಕ್ವೇರ್ ಅವೆರಡಕ್ಕೂ ಸ್ಕ್ವೇರ್ ಹಾಕಿ ಕೂಡಿದರೆ ಸೊ ಎಷ್ಟು ಬರುತ್ತೆ? ಇಲ್ಲಿ 2 ಸ್ಕ್ವೇರ್ ಅಂದರೆ 4, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಬರುತ್ತೆ. ಈ ಎರಡಕ್ಕೆ ಸಪ್ರೇಟ್ ಸ್ಕ್ವೇರ್ 4 ಹಾಕ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2 ಬರುತ್ತೆ. 4 2 8 ಪ್ಲಸ್ 4 2 8 ಅಂದರೆ 16 ಬರುತ್ತೆ. 16ಕ್ಕೆ ವರ್ಗಮೂಲ ಕಂಡುಹಿಡಿದ್ರೆ 4 ಬರುತ್ತಲ್ಲ. ಈ Pನಿಂದ Qಗೆ 4 ಇರುತ್ತೆ, Qನಿಂದ Rಗೂ 4 ಇರುತ್ತೆ, Rನಿಂದ Sಗೂ 4 ಬರುತ್ತೆ, Sನಿಂದ Pಗೂ 4 ಬರುತ್ತೆ. 4 + 4 8 4 12 + 4 ಅಂದರೆ ಟೋಟಲಿ 16 ಸೆಂಟಿಮೀಟರ್ ಅದರ ಸುತ್ತಳತೆ ಆಗಿರುತ್ತೆ, 16 ಸೆಂಟಿಮೀಟರ್. ಕ್ಲಿಯರ್ ಆಯ್ತಾ? ಈ ರೀತಿ ಕ್ವಶನನ್ನು ಬಿಡಿಸ್ಬೋದು. ಅದರ್ವೈಸ್ ನೋಡ್ರಿ 16√2 ಇದೆಯಲ್ಲ, ಈ ಏನಿದೆಯಲ್ಲ ಈ ಪಾರ್ಟನ್ನು ತೆಗೆದುಬಿಟ್ರೆ ನೋಡಿ 16 ಅಲ್ಲ, 16 ಅನ್ನೋದೇ ಒಂದು ಒಳಗಿನ ಚೌಕದ ಸುತ್ತಳತೆ ಆಗಿರುತ್ತೆ. ಡೈರೆಕ್ಟಾಗಿ ಹಂಗೂ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದೇನೆ ನಾನು, ಗೊತ್ತಾಯ್ತಾ? ಸೊ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಕ್ಲಾಸಸ್ ನಿಮಗೆ ಇಷ್ಟ ಆಗಿದ್ರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಡೊನೇಟ್ ಮಾಡ್ಬೋದು. ಸಹಾಯ ಮಾಡೋ ಮನೋಸ್ಥಿತಿ ಇದ್ದರೆ ಮಾತ್ರ, ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ perimeters of 2 squares are 40 centimeter and 32 centimeter. What is the perimeter of the third square whose area is equal to the difference of the areas of the first 2 squares ಅಂತ ಇದೆ. ನೋಡಿ, ಎರಡು ಚೌಕಗಳ ಪರಿಧಿಗೆ ಇನ್ನೊಂದು ಹೆಸರು ಸುತ್ತಳತೆ ಅಂತ ಕರಿತೀವಿ. ಸೊ ಒಂದು ಚೌಕದ ಸುತ್ತಳತೆ ಇದು 40 ಸೆಂಟಿಮೀಟರ್ ಇದೆ ಅಂದರೆ 4ರಿಂದ ಡಿವೈಡ್ ಮಾಡಿರಿ. 4 × 40 ಅಲ್ಲ, ಪ್ರತಿಯೊಂದು ಸೈಡ್ 10 ಸೆಂಟಿಮೀಟರ್ ಇರುತ್ತೆ ಅಂತ, ಪ್ರತಿಯೊಂದು ಸೈಡ್ 10 ಸೆಂಟಿಮೀಟರ್ ಇರುತ್ತೆ. ಇನ್ನೊಂದು 32 ಸೆಂಟಿಮೀಟರ್ ಇದೆ ಅಂದರೆ ಇದನ್ನು 4ರಿಂದ ಭಾಗಿಸ್ರಿ. 4 × 8 32 ಅಲ್ಲ, ಇದರ ಪ್ರತಿಯೊಂದು ಸೈಡ್ 8 ಸೆಂಟಿಮೀಟರ್ ಇರುತ್ತೆ. ಇನ್ನೊಂದು ಚೌಕದ ಪ್ರತಿಯೊಂದು ಸೈಡ್ 8 ಸೆಂಟಿಮೀಟರ್ ಇರುತ್ತೆ ಅಂತ. ಸೊ ಮೊದಲ ಎರಡು ಚೌಕಗಳ ವಿಸ್ತೀರ್ಣಗಳ ವ್ಯತ್ಯಾಸಕ್ಕೆ ಸಮಾನವಾದ ಮೂರನೇ ಚೌಕದ ಪರಿಧಿ ಎಷ್ಟು ಅಂತಿದೆ. ಅಂದರೆ ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಪ್ರತಿಯೊಂದು ಸೈಡ್ 10 ಇದೆಯಲ್ಲ, 10 ಸ್ಕ್ವೇರ್ ಮಾಡಿದ್ರೆ 100 ಬರುತ್ತೆ. ಇದು 8 ಇದೆ ಅಂದರೆ 8 ಸ್ಕ್ವೇರ್ ಮಾಡಿರಿ 64 ಬರುತ್ತೆ. ಸೊ ಇದು 100 ಪ್ಲಸ್ ಇದು 64 ಅಂದರೆ ಎಷ್ಟು ಬರುತ್ತೆ ಅಂದರೆ 164 ಬರುತ್ತಲ್ಲ. ನೋಡಿ, ಇಲ್ಲಿ
What is the perimeter of the third side whose area is equal to the difference of the areas of the first two squares ಅಂತ ಹೇಳಿದಾನೆ ಅಂದ್ರೆ ಇನ್ನೊಂದು ಚೌಕ ಇದೆ, ಈ ಚೌಕದ ವಿಸ್ತೀರ್ಣ ಈ ಎರಡೂ ಚೌಕದ ವಿಸ್ತೀರ್ಣಗಳ ವ್ಯತ್ಯಾಸಕ್ಕೆ ಸಮ ಅಂತ ಕೊಟ್ಟಿದ್ದಾನೆ. 100ರಲ್ಲಿ 64 ಕಳಿಬೇಕಿಲ್ಲಿ, ಕಳೆದ್ರೆ 36 ಬರುತ್ತಲ್ಲ. 36 ಅನ್ನೋದು ಇದರ 36ನ ನಾವು 6 ಸ್ಕ್ವೇರ್ ಅಂತ ಬರಿತೀವಿ. 6 ಸ್ಕ್ವೇರ್ ಅಂದರೆ 36 ಆಗೋದ್ರಿಂದ ಇದರ ಪ್ರತಿಯೊಂದು ಸೈಡು 6 ಸೆಂಟಿಮೀಟ್ರ್ ಬರುತ್ತೆ ಅಂತ. 6 ಸೆಂಟಿಮೀಟ್ರ್ ಇರುತ್ತೆ ಮೂರನೇ ಚೌಕದ ಪ್ರತಿಯೊಂದು ಬಾವು 6 ಸೆಂಟಿಮೀಟ್ರ್ ಇರುತ್ತೆ. ಆ ಮೂರನೇ ಚೌಕದ ಪರಿಧಿ ಬೇಕಂದ್ರೆ ಇವೆಲ್ಲ ಕೂಡ್ರಿ 6 + 6 12 + 6 18 + 6 24 ಸೆಂಟಿಮೀಟ್ರ್ ಅನ್ನೋದು ಆ ಮೂರನೇ ಚೌಕದ ಪರಿಧಿ ಆಗಿರುತ್ತೆ. 24 ಸೆಂಟಿಮೀಟ್ರ್ ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲ್ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಎ ಟೋಟಲ್ ಆಫ್ ₹50,000 is to be distributed as prizes to 200 persons. A prize is either of ₹100 or ₹500. What is the number of prizes of ₹100 ಅಂತ ಕೊಟ್ಟಿದ್ದಾನೆ. ನೋಡ್ರಿ, 50,000 ರೂಪಾಯಿ ಬಹುಮಾನ ಇದೆ, ಕ್ಯಾಶ್ ಪ್ರೈಸ್. 50,000ನ 200 ಜನಕ್ಕೆ ಕೊಡ್ತಾ ಇದ್ದಾರೆ. 50,000 ಅಮೌಂಟನ್ನು 200 ಜನಕ್ಕೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಕೆಲವೊಬ್ಬರಿಗೆ ₹100 ಕೊಡ್ತಾ ಇದ್ದಾರೆ, ಕೆಲವೊಬ್ಬರಿಗೆ ₹500 ಬಹುಮಾನ ಕೊಡ್ತಾರೆ. 50,000 ಕ್ಯಾಶ್ ಪ್ರೈಸ್ ಅಂದರೆ ಬಹುಮಾನ, ಅದನ್ನು 200 ಜನಕ್ಕೆ ಕೊಡಬೇಕು. ಕೆಲವೊಬ್ಬರಿಗೆ ₹100 ಕೊಡ್ತಾ ಇದನ್ನು, ಕೆಲವೊಬ್ಬರಿಗೆ ₹500 ಕೊಡ್ತಾ ಇದನ್ನು. ಹಾಗಾದ್ರೆ ₹100 ಪಡೆದಿರ್ತಕ್ಕಂಥ ಬಹುಮಾನ ಪಡೆದ ಜನರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದೆ. ₹100 ಬಹುಮಾನ ಪಡೆದ ಜನರ ಸಂಖ್ಯೆ ಎಷ್ಟು ಅಂತ. ಸೊ ಇದನ್ನು ಬೆಟರ್ ಅಂದರೆ ಆಪ್ಷನ್ ಥ್ರೂ ಆನ್ಸರ್ ಮಾಡೋದು ಈಸಿ. ಫಸ್ಟ್ ಆಪ್ಷನಲ್ಲಿ 125 ಜನ ಇದ್ದಾರಲ್ಲ, ಈ 125 ಜನಕ್ಕೆ ಪ್ರತಿಯೊಬ್ಬರಿಗೂ ₹100 ಕೊಟ್ಟಿದ್ದೀವಿ ಅಂದರೆ ಟೋಟಲಿ ₹12,500 ಅಮೌಂಟ್ ಆಗುತ್ತೆ. 125 ಜನಕ್ಕೆ ಪ್ರತಿಯೊಬ್ಬರಿಗೆ ₹100 ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದರೆ ₹12,500 ದುಡ್ಡಾಗುತ್ತೆ. ಟೋಟಲಿ 200 ಜನದಲ್ಲಿ 125 ಜನಕ್ಕೆ ₹100 ದುಡ್ಡು ಕೊಟ್ಟಿದ್ದೀವಿ ಅಂದರೆ 200ರಲ್ಲಿ 125 ಮೈನಸ್ ಮಾಡಿದ್ರೆ ಉಳಿದಾರೆ 75 ಜನ. ಟೋಟಲ್ 200 ಪೀಪಲ್ಸಲ್ಲಿ 125 ಜನಕ್ಕೆ ₹100 ಅಮೌಂಟ್ ಕೊಟ್ಟಿದ್ದೀವಿ ಅಂದರೆ 200ರಲ್ಲಿ 125 ಮೈನಸ್ ಮಾಡಿದ್ರೆ ಉಳಿದಾರೆ 75 ಜನ. ಈ 75 ಜನಕ್ಕೆ ಪ್ರತಿಯೊಬ್ಬರಿಗೂ ₹500 ಬಹುಮಾನ ಕೊಡ್ತಾ ಬಂದರೆ ಎಷ್ಟಾಗುತ್ತೆ ನೋಡ್ರಿ. ಸೊ 75 5ಲೆ 375 ಆಗುತ್ತೆ. ಇವೆರಡು ಸೊನ್ನೆ ಲಾಸ್ಟಿಗೆ ಬರ್ಕೊಂಡ್ರೆ 37,500 ಆಗುತ್ತೆ. ಪ್ರತಿಯೊಬ್ಬನಿಗೆ ₹500 ಕೊಡ್ತಾ ಬಂದರೆ 75 ಜನಗಳಿಂದ ಸೇರಿ 37,500 ಆಗುತ್ತೆ. ಇವೆರಡೂ ಅಮೌಂಟನ್ನು ಕೂಡ ಎಷ್ಟು ಬರುತ್ತೆ ಅಂದ್ರೆ 50,000 ಕರೆಕ್ಟ್ ಆಗುತ್ತೆ ನೋಡ್ರಿ. 12,500 37,500 ಕೂಡ 50,000 ಕರೆಕ್ಟ್ ಆಗುತ್ತೆ. 50,000 ಕ್ಯಾಶ್ ಪ್ರೈಸ್ ಇದೆ ಅಂದರೆ ಅಲ್ಲಿ ₹100 ಪಡೆದ ಜನರ ಸಂಖ್ಯೆ 125 ಜನಕ್ಕೆ ₹100 ಕೊಟ್ಟಿದ್ದಾರೆ ಅಂತ ಅರ್ಥ. ಆಪ್ಷನ್ ಏನೇ ಕರೆಕ್ಟ್. ಇದೇನಾರ ಇದು 50,000 ಬರಲಿಲ್ಲ, ಇಲ್ಲಿ ಮಿಸ್ ಮ್ಯಾಚ್ ಆಯ್ತು ಅಂದರೆ ಸೆಕೆಂಡ್ ಆಪ್ಷನ್ಗೆ ಹೋಗ್ಬೇಕು. ಅದು ಬರಲಿಲ್ಲ ಅಂದರೆ ಥರ್ಡ್ ಆಪ್ಷನ್ ಇಲ್ಲ ಫೋರ್ತ್ ಆಪ್ಷನ್ಗೆ ಹೋಗ್ಬೇಕು. ಈ ಥರ ಆಪ್ಷನ್ ಥ್ರೂ ಚೆಕ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಅದನ್ನು ಎಕ್ಸ್ ಅಂತ ತಗೊಂಡು ಮಾಡ್ಬೋದು, ವಿತೌಟ್ ಎಕ್ಸ್ ನಿಮಗೆ ಆನ್ಸರ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ABCD ಈಸ್ ಎ ಪ್ಯಾರಲಗ್ರಾಮ್ ಅಂತ ಕೊಟ್ಟಿದ್ದೀನಿ. ಇದು ABCD ಏನಿದೆಯಲ್ಲ ಇದು ಸಮಾಂತರ ಚತುರ್ಭುಜ ಅಂತ. ABCD ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ಹೇಳಿದ್ದಾನೆ. ಹ್ಯಾವಿಂಗ್ ಇಟ್ ಸೈಡ್ಸ್ AB = 3x + 1 ಅಂತ ಇದ್ದಾನೆ. ಏನಿಂದ ಬಿಗೆ ಇರ್ತಕ್ಕಂಥ ಅಳತೆ 3x + 1 ಇದೆ. BC ಅಂದರೆ BC ಅಳತೆ ಕೊಟ್ಟಿದ್ದಾನೆ ಇಲ್ಲಿ 2y + 3 ಇದೆ. BC ಅಳತೆ 2y + 3 ಅಂತ ಕೊಟ್ಟಿದ್ದಾನೆ. ಆಮೇಲೆ BC ಆದಮೇಲೆ CD ಕೊಟ್ಟಿದ್ದಾನೆ. CD ಅಳತೆ 25 ಅಂತ ಕೊಟ್ಟಿದ್ದಾನೆ. DA ಕೊಟ್ಟಿದ್ದಾನೆ y + 28 ಅಂತ ಕೊಟ್ಟಿದ್ದಾನೆ. DA ಅನ್ನೋದು y + 28 ಇದೆ ಅಂತ. ಆಗ x + y, x ಮತ್ತು y ಅನ್ನು ಕೂಡಿದರೆ ಎಷ್ಟು ಬರುತ್ತೆ, x + y ವ್ಯಾಲ್ಯೂ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಸಮಾಂತರ ಚತುರ್ಭುಜದ ಪ್ರಾಪರ್ಟಿ ಏನಂದ್ರೆ ಈ ವಿರುದ್ಧ ಬಾಹುಗಳೇನಿದಾವಲ್ಲ ಇವೆರಡೂ ಸಮ ಇರ್ತವೆ. AB ಮತ್ತು CD ಅಳತೆಗಳು ಸಮ ಇರಬೇಕು. AB = CD ಅಂತ ಬರುತ್ತೆ. AB ಅಂದರೆ 3x + 1 ಇದೆ, CD ಅಂದರೆ 25 ಇದೆ. ಈ +1 ರೈಟ್ ಸೈಡಿಗೆ ಬಂದರೆ -1 ಆಗುತ್ತೆ. 25 - 1 ಆಗುತ್ತೆ. 25ರಲ್ಲಿ 1 ಮೈನಸ್ ಮಾಡಿದ್ರೆ 24 ಬರುತ್ತೆ. 3 1 3 8 24 ಕ್ಯಾನ್ಸಲ್ ಆಗಿ x = 8 ಬರುತ್ತೆ. x = 8 ಬಂತು. ಅದೇ ರೀತಿ ಇನ್ನೊಂದು ಜೊತೆ ವಿರುದ್ಧ ಬಾಹುಗಳು ಸಮ ಇರ್ತವೆ. BC ಮತ್ತು AD ಅಳತೆಗಳು ಸಮ ಇರ್ತಾವೆ. ಸೊ ಅಲ್ಲಿ ನೋಡ್ರಿ, BC ಮತ್ತು AD ಅಳತೆಗಳು BC = AD ಅಂತ ಬರಿತೀನಿ. BC ಅಂದರೆ 2y + 3 ಅಂತ ಕೊಟ್ಟಿದ್ದಾನೆ. AD ಅಂದರೆ y + 28 ಅಂತ ಕೊಟ್ಟಿದ್ದಾನೆ. ಇಲ್ಲಿ ವೈಗಳೆಲ್ಲ ಒಂದು ಸೈಡು, ಎಕ್ಸ್ ಅಲ್ಲ, ಸೊ ಅಲ್ಲಿ ನಂಬರ್ಸ್ ಎಲ್ಲ ಒಂದು ಸೈಡ್ ತಗೊಂಬರೋಣ. ಈ +y ಲೆಫ್ಟ್ ಸೈಡ್ ಬಂದರೆ -y ಆಗುತ್ತೆ. ಸೊ ಇಲ್ಲಿ 28 ಇದೆ, +3 ರೈಟ್ ಸೈಡಿಗೆ ಬಂದರೆ -3 ಆಗುತ್ತೆ. ಸೊ ಇಲ್ಲಿ 2y y ಕಳೆದ್ರೆ 1 y ಉಳಿಯುತ್ತೆ. 28 - 3 ಅಂದರೆ 25 ಬರುತ್ತೆ. y ವ್ಯಾಲ್ಯೂ 25 ಬರುತ್ತೆ.
ಸೊ ಎಕ್ಸ್ ವ್ಯಾಲ್ಯೂ 8, ವೈ ವ್ಯಾಲ್ಯೂ 25 ಅಂದರೆ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಅಂದರೆ ಎರಡು ಕೂಡ 33 ಬರುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಕೇಳಿದಾನೆ. ಎಕ್ಸ್ ಅಂದರೆ 8, ವೈ ಅಂದರೆ 25 ಕೂಡ್ರಿ 33 ಬರುತ್ತೆ. 33 ಅನ್ನೋದು ಆಪ್ಷನ್ ಡಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 33 ಈಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ದ 4 ಆ್ಯಂಗಲ್ಸ್ ಆಫ್ ಎ ಕ್ವಾಡ್ರಿಲ್ಯಾಟ್ರಲ್ ಆರ್ ಇನ್ ದ ರೇಷಿಯೋ 2:3:5:8 ಅಂತ ಇದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಮಾಲೆಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ಆ್ಯಂಗಲ್ಸ್ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಅಂತ ಕೊಟ್ಟಿದ್ದಾನೆ. ಚತುರ್ಭುಜದ 4 ಕೋನಗಳು 2:3:5:8 ಅನುಪಾತದಲ್ಲಿವೆ. ಚತುರ್ಭುಜದ ಚಿಕ್ಕ ಮತ್ತು ದೊಡ್ಡ ಕೋನಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ. ನೋಡಿ, ಒಂದು ಚತುರ್ಭುಜ ಅಂದರೆ ಇಲ್ಲಿ 4 ಕೋನಗಳಿರ್ತವೆ. ಈ 4 ಕೋನಗಳ ಅನುಪಾತ 2:3:5:8 ಇದೆ ಅಂದ್ರೆ ನೋಡಿ, ಒಂದು ಚತುರ್ಭುಜದಲ್ಲಿ 4 ಒಳಕೋನಗಳ ಮೊತ್ತ ಎಲ್ಲ ಸೇರಿ 360 ಡಿಗ್ರಿ ಆಗಬೇಕು. ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಲ್ಲ ಸೇರಿ 360 ಡಿಗ್ರಿ ಆಗುತ್ತೆ. ಈ ಎಲ್ಲ ಕೋನಗಳ ಅನುಪಾತ ಕೂಡಿ 2 + 3 5, 5 + 5 10, 10 + 8 18 ಆಗುತ್ತಲ್ಲ. ಟೋಟಲ್ ರೇಷೋ 18ಕ್ಕೆ ಟೋಟಲ್ 360 ಡಿಗ್ರಿ ಅಂತ. ಟೋಟಲ್ ರೇಷೋ 18ಕ್ಕೆ ಟೋಟಲ್ 360 ಡಿಗ್ರಿ ಅಂದರೆ ಅತ್ಯಂತ ದೊಡ್ಡ ಕೋನ ಅತ್ಯಂತ ಚಿಕ್ಕ ಕೋನಗಳ ನಡುವಿನ ವ್ಯತ್ಯಾಸ ಬೇಕಂದ್ರೆ ದೊಡ್ಡ ಕೋನ 8 ಇದೆ, ಚಿಕ್ಕ ಕೋನ 2 ಇದೆ ಅನುಪಾತ. ಸೊ 8ಕ್ಕೆ 2ಕ್ಕೆ ಡಿಫ್ರೆನ್ಸ್ 6 ಬರುತ್ತಲ್ಲ, ಇಂಟು 6 ಬರ್ಕೊಂಡ್ರಿ ಅಂದರೆ ಟೋಟಲ್ ರೇಷೋ 18ಕ್ಕೆ ಟೋಟಲ್ 360 ಡಿಗ್ರಿ ಆಗುತ್ತೆ. ಅತ್ಯಂತ ದೊಡ್ಡ ಕೋನದ ಅನುಪಾತ 8, ಚಿಕ್ಕ ಕೋನದ ಅನುಪಾತ 2 ಅಂದರೆ 2 ಅನುಪಾತಗಳ ವ್ಯತ್ಯಾಸ 6 ಬರುತ್ತೆ. ಅಂದರೆ 6 ಡಿಫ್ರೆನ್ಸ್ಗೆ ಎಷ್ಟು ಬರುತ್ತೆ ಕಂಡುಹಿಡಿರಿ. 18 2 36, 0 ಪಕ್ಕ ಬರೀತೀನಿ. 20 × 6 ಅಂದರೆ 120 ಬರುತ್ತಲ್ಲ. ಇದು ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಕೋನಗಳ ನಡುವಿನ ವ್ಯತ್ಯಾಸ 120 ಡಿಗ್ರಿ ಆಗುತ್ತೆ. 120 ಡಿಗ್ರಿ ಆಪ್ಷನ್ ಡಿ ನಲ್ಲಿದೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ಇವಿಷ್ಟು ಪ್ರಶ್ನೆಗಳನ್ನು ಬಿಡಿಸೋ ವಿಧಾನಗಳನ್ನು ಹೇಳ್ಕೊಟ್ಟಿದ್ದೀನಿ. ನನ್ನ ಕ್ಲಾಸಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಕಮೆಂಟ್ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.